ಭೀಕರ ಮಳೆಗೆ ಗುಡ್ಡ ಕುಸಿತಾಗಿದೆ. ಒಂದು ಮಗು ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ಒಂದು ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ ರಕ್ಷಣಾ ಪಡೆಗಳು. ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕಳಿಸಿಕೊಡುವಂತ ಕೆಲಸ ಕೂಡ ಆಗುತ್ತೆ. ಒಂದು ಮಗುವಿನ ರಕ್ಷಣೆ ಆಗಿದೆ. ಈಗ ಸಿಕ್ಕಿರುವಂತ ಅಪ್ಡೇಟ್. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅವ್ರಿಗೆ ಯಾವ ರೀತಿಯಾಗಿ ರಕ್ಷಣೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಅವ್ರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮೂವರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಮಗುವಿನ ರಕ್ಷಣೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಭೀಕರ ಮಳೆಗೆ ಗುಡ್ಡ ಕುಸಿತಾಗಿದೆ. ಒಂದು ಮಗು ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ಒಂದು ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ ರಕ್ಷಣಾ ಪಡೆಗಳು. ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕಳಿಸಿಕೊಡುವಂತ ಕೆಲಸ ಕೂಡ ಆಗುತ್ತೆ. ಒಂದು ಮಗುವಿನ ರಕ್ಷಣೆ ಆಗಿದೆ. ಈಗ ಸಿಕ್ಕಿರುವಂತ ಅಪ್ಡೇಟ್. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅವ್ರಿಗೆ ಯಾವ ರೀತಿಯಾಗಿ ರಕ್ಷಣೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಅವ್ರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮೂವರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಮಗುವಿನ ರಕ್ಷಣೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಭೀಕರ ಮಳೆಗೆ ಗುಡ್ಡ ಕುಸಿತಾಗಿದೆ. ಒಂದು ಮಗು ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ಒಂದು ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ ರಕ್ಷಣಾ ಪಡೆಗಳು. ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕಳಿಸಿಕೊಡುವಂತ ಕೆಲಸ ಕೂಡ ಆಗುತ್ತೆ. ಒಂದು ಮಗುವಿನ ರಕ್ಷಣೆ ಆಗಿದೆ. ಈಗ ಸಿಕ್ಕಿರುವಂತ ಅಪ್ಡೇಟ್. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅವ್ರಿಗೆ ಯಾವ ರೀತಿಯಾಗಿ ರಕ್ಷಣೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಅವ್ರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮೂವರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಮಗುವಿನ ರಕ್ಷಣೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಭೀಕರ ಮಳೆಗೆ ಗುಡ್ಡ ಕುಸಿತಾಗಿದೆ. ಒಂದು ಮಗು ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ಒಂದು ಮಗುವಿನ ರಕ್ಷಣೆಯನ್ನು ಮಾಡಿದ್ದಾರೆ ರಕ್ಷಣಾ ಪಡೆಗಳು. ತಕ್ಷಣ ಮಗುವನ್ನ ಆಸ್ಪತ್ರೆಗೆ ಕಳಿಸಿಕೊಡುವಂತ ಕೆಲಸ ಕೂಡ ಆಗುತ್ತೆ. ಒಂದು ಮಗುವಿನ ರಕ್ಷಣೆ ಆಗಿದೆ. ಈಗ ಸಿಕ್ಕಿರುವಂತ ಅಪ್ಡೇಟ್. ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅವ್ರಿಗೆ ಯಾವ ರೀತಿಯಾಗಿ ರಕ್ಷಣೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಈಗ ಅವ್ರಿಗೆ ಆಕ್ಸಿಜನ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮೂವರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಮಗುವಿನ ರಕ್ಷಣೆ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚರಣೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಇಬ್ಬರು ಮಕ್ಕಳು ಹಾಗೂ ತಾಯಿ, ಅದರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಮಂಟೆ ಪದವಿನಲ್ಲಿ ನಡೆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ. ಆ ದುರಂತದಲ್ಲಿ ಓರ್ವ ಮಹಿಳೆ ಸಾವಾಗಿದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅನ್ನೋರ ಸಾವಾಗಿದೆ. ಈ ಇಬ್ಬರು ಮಕ್ಕಳು ಜೊತೆಗೆ ತಾಯಿ ಸಿಲುಕಿದ್ದಾರೆ. ಆ ಮಕ್ಕಳ ಅಜ್ಜಿ ಸಾವಿಗೀಡಾಗಿರೋದು ಅನ್ನೋ ಮಾಹಿತಿ ಈಗ ನೀವೇ ನೋಡ್ತಾ ಇದ್ದೀರಿ ದೃಶ್ಯಾವಳಿ. ಇದು ಲೈವ್ ದೃಶ್ಯಾವಳಿ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. NDRF, SDRF ಹಾಗೆ ಅಗ್ನಿಶಾಮಕ ದಳದಿಂದ ಸಾಗ್ತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಇಬ್ಬರು ಮಕ್ಕಳು ಹಾಗೂ ತಾಯಿ, ಅದರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಮಂಟೆ ಪದವಿನಲ್ಲಿ ನಡೆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ. ಆ ದುರಂತದಲ್ಲಿ ಓರ್ವ ಮಹಿಳೆ ಸಾವಾಗಿದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅನ್ನೋರ ಸಾವಾಗಿದೆ. ಈ ಇಬ್ಬರು ಮಕ್ಕಳು ಜೊತೆಗೆ ತಾಯಿ ಸಿಲುಕಿದ್ದಾರೆ. ಆ ಮಕ್ಕಳ ಅಜ್ಜಿ ಸಾವಿಗೀಡಾಗಿರೋದು ಅನ್ನೋ ಮಾಹಿತಿ. ಈಗ ನೀವೇ ನೋಡ್ತಾ ಇದ್ದೀರಿ ದೃಶ್ಯಾವಳಿ, ಇದು ಲೈವ್ ದೃಶ್ಯಾವಳಿ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. NDRF, SDRF ಹಾಗೆ ಅಗ್ನಿಶಾಮಕ ದಳದಿಂದ ಸಾಗ್ತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಇಬ್ಬರು ಮಕ್ಕಳು ಹಾಗೂ ತಾಯಿ, ಅದರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಮಂಟೆ ಪದವಿನಲ್ಲಿ ನಡೆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ. ಆ ದುರಂತದಲ್ಲಿ ಓರ್ವ ಮಹಿಳೆ ಸಾವಾಗಿದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅನ್ನೋರ ಸಾವಾಗಿದೆ. ಈ ಇಬ್ಬರು ಮಕ್ಕಳು ಜೊತೆಗೆ ತಾಯಿ ಸಿಲುಕಿದ್ದಾರೆ. ಆ ಮಕ್ಕಳ ಅಜ್ಜಿ ಸಾವಿಗೀಡಾಗಿರೋದು ಅನ್ನೋ ಮಾಹಿತಿ. ಈಗ ನೀವೇ ನೋಡ್ತಾ ಇದ್ದೀರಿ ದೃಶ್ಯಾವಳಿ, ಇದು ಲೈವ್ ದೃಶ್ಯಾವಳಿ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. NDRF, SDRF ಹಾಗೆ ಅಗ್ನಿಶಾಮಕ ದಳದಿಂದ ಸಾಗ್ತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಇಬ್ಬರು ಮಕ್ಕಳು ಹಾಗೂ ತಾಯಿ, ಅದರಲ್ಲಿ ಒಂದು ಮಗುವಿನ ರಕ್ಷಣೆ ಆಗಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಮಂಟೆ ಪದವಿನಲ್ಲಿ ನಡೆದಂಥ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣಮಳೆಗೆ ಮನೆ ಮೇಲೆ ಕುಸಿದ ಗುಡ್ಡ. ಆ ದುರಂತದಲ್ಲಿ ಓರ್ವ ಮಹಿಳೆ ಸಾವಾಗಿದೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅನ್ನೋರ ಸಾವಾಗಿದೆ. ಈ ಇಬ್ಬರು ಮಕ್ಕಳು ಜೊತೆಗೆ ತಾಯಿ ಸಿಲುಕಿದ್ದಾರೆ. ಆ ಮಕ್ಕಳ ಅಜ್ಜಿ ಸಾವಿಗೀಡಾಗಿರೋದು ಅನ್ನೋ ಮಾಹಿತಿ. ಈಗ ನೀವೇ ನೋಡ್ತಾ ಇದ್ದೀರಿ ದೃಶ್ಯಾವಳಿ, ಇದು ಲೈವ್ ದೃಶ್ಯಾವಳಿ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. NDRF, SDRF ಹಾಗೆ ಅಗ್ನಿಶಾಮಕ ದಳದಿಂದ ಸಾಗ್ತಾ ಇರುವಂಥ ರಕ್ಷಣಾ ಕಾರ್ಯಾಚರಣೆ.